ಹಾಯ್ ವೆಲ್ಕಮ್ ಟು ಮೈ ನೇತ್ರಾವತಿ ವ್ಲಾಗ್ಸ್. ನಿನ್ನೆ ನಮ್ಮ ಪ್ರಯಾಣ ಇಲ್ಲಿಗೆ ನಿಂತಿತ್ತು. ಇವತ್ತು ಅಲ್ಲಿಂದಲೇ ಮುಂದುವರಿಸ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ ಕೂಡ. ನಮ್ಮ ಮಗನ ಹುಟ್ಟುಹಬ್ಬದ ವಿಶೇಷ ಪ್ರಯಾಣ ಇನ್ನು ಮುಂದುವರಿಯುತ್ತಿದೆ ನೋಡಿ. ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ದಿವ್ಯ ಅನುಭವ ಮುಂದಿನ ಕ್ಷಣಗಳಲ್ಲಿ ನಿಮ್ಮ ಮುಂದೆ ನೋಡಬಹುದು. ನಿನ್ನೆ ಶುರುವಾದ ನಮ್ಮ ಸಂತೋಷದ ದಿನ ಇವತ್ತು ದೇವರ ಆಶೀರ್ವಾದದೊಂದಿಗೆ ಪೂರ್ಣವಾಗ್ತಾ ಇದೆ. ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಫುಲ್ಲು ಬ್ಯುಸಿ. ನನಗೆ ಚಿಕ್ಕ ಮಗಳು ಇರೋದ್ರಿಂದ ಟೈಮ್ ಸಾಕಾಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮಹದೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರೂ ಕೂಡ ಪಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಮಹದೇಶ್ವರ ಸ್ವಾಮಿಯನ್ನು ಶಿವನ ಅವತಾರ ಎಂದು ಭಕ್ತರೆಲ್ಲ ನಂಬುತ್ತಾರೆ. ಹಳೆಯ ಕಾಲದಲ್ಲಿ ಅವರು ಇಲ್ಲಿ ತಪಸ್ಸು ಮಾಡಿ ಜನರಿಗೆ ಉಪಕಾರ ಮಾಡ್ತಿದ್ರಂತೆ. ದುಷ್ಟಶಕ್ತಿಗಳನ್ನು ಸಂಹರಿಸಿ ಜನರನ್ನು ಕಾಪಾಡಿದ ಕಥೆಗಳು ತುಂಬ ಪ್ರಸಿದ್ಧವಾಗಿದೆ. ನಾನು ನಿನ್ನೆ ಇಲ್ಲಿಗೆ ನಿಲ್ಲಿಸಿದ್ದೆ ಅಲ್ಲ ವಿಡಿಯೋ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ವಿ. ಕಲ್ಲಂಗಡಿ ಹಣ್ಣು ತಗೊಂಡು ತಿಂತಾಯಿದ್ದು. ಹಣ್ಣು ತಗೊಂಡು ತಿಂದಾಗ ತಿನ್ನಲಿಲ್ಲ ನನ್ನ ಮಗಳು. ಆಮೇಲೆ ತಿಂದು ಲಾಸ್ಟಿಗೆ ಇಸ್ಕೊಂಡು ತಿಂತಾಯಿದ್ಲು ನೋಡಿ. ನೋಡ್ತಾ ಇದ್ದೀರಲ್ವ, ದೇವಸ್ಥಾನದ ಮುಂದೆ ಇದೆಲ್ಲ ವಿಶಾಲವಾಗಿ ಎಷ್ಟು ವಿಶಾಲವಾಗಿದೆ. ಇಲ್ಲೇ ಮುಂದೆ ಎಲ್ಲ ಥರದ ಆಟ ಸಾಮಾನುಗಳೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಹಾಗೆ ಮಕ್ಕಳು ಆಟ ಸಾಮಾನೆಲ್ಲ ತಗೊಂಡ್ರು. ಇಲ್ಲಿ ಎಲ್ಲ ಥರದ ಆಟ ಸಾಮಾನುಗಳು ಪ್ರತಿಯೊಂದು ಇದೆ. ದೇವಾಲಯದ ಮುಂದೆ ಹೂವು ಮತ್ತು ಹಣ್ಣು, ಪ್ರತಿಯೊಂದು ಪೂಜೆ ಐಟಮ್ಗಳೆಲ್ಲ ದೇವಸ್ಥಾನದ ಮುಂದೆನೇ ಸಿಗತ್ತೆ. ಹಾಗೆ ಇಲ್ಲಿ ಸ್ಪೆಕ್ಸ್ಗಳೆಲ್ಲ ಇದ್ದಾವೆ ನೋಡಿ. ಇಲ್ಲಿ ಬೇಕು ಬೇಕು ಅಂತ ಆಟ ಮಾಡಿ ತಗೋತಾ ಇದ್ದಾರೆ. ಇಬ್ಬರು ಒಂದೊಂದು ತಗೊಳ್ತಾರೆ. ಅವ್ರು ನೋಡಿದ ಮೇಲೆ ಬಿಡಲ್ಲಲ್ಲ ಮಕ್ಕಳು, ಹಾಗಾಗಿ ಇಬ್ಬರು ಒಂದೊಂದು ತಗೊಂಡ್ರು. ಅದು ಮನೆಗೆ ಬರೋ ಅಷ್ಟರೊಳಗೆ ಇರುತ್ತೋ ಇಲ್ವೋ ಅಂದ್ಕೊಂಡ್ವಿ. ಒಂದಿನ ಇತ್ತು ಅಷ್ಟೇ. ಈಗ ಅದು ಎಲ್ಲ ಕಿತ್ತಾಕೊಂಡಿದ್ದಾರೆ ನೋಡಿ. ಇಲ್ಲಿ ಹಾಕ್ಕೊಂಡು ನೋಡಿಕೊಂಡ್ರು. ಅಲ್ಲಿಂದ ತುಂಬ ಹಸಿವಾಗಿತ್ತು ಮಕ್ಳುಗಳಿಗೆ, ಹಾಗಾಗಿ ಬೇಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಶಿವಸಾಗರ್ ಅಂತ. ಇಲ್ಲಿ ಚೆನ್ನಾಗಿರುತ್ತೆ ಟಿಫನ್ ಅಂತ ಹೇಳಿದ್ರು. ನಾವು ಕೂಡ ಅಲ್ಲಿಗೆ ಹೋದ್ವಿ. ಇಲ್ಲೇ ದೇವಸ್ಥಾನದ ಹತ್ರದಲ್ಲೇ ಇದೆ ಇದು ಹೋಟೆಲು. ಇಲ್ಲಿ ಬಂದು ನೋಡಿ, ಗ್ರಾಹಕರೇ ನಮಗೆ ದೇವರು, ನಾವು ನಮ್ಮ ಗ್ರಾಹಕರನ್ನು ಗೌರವಿಸುತ್ತೇವೆ ಅಂತ ಬರೆದಿದ್ದಾರೆ. ತುಂಬ ಚೆನ್ನಾಗಿತ್ತು ಲೈನು, ಅದಕ್ಕೆ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಹಾಗೆ ಟಿಫನ್ ಎಲ್ಲ ತೊಗೊಂಡ್ವಿ. ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವೇನಾದರೂ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದರೆ ಈ ಹೋಟೆಲ್ಗೆ ನೀವು ಟಿಫನ್ ಮಾಡೋಕ್ಕೆ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ದೂರ ಏನಿಲ್ಲ, ಇಲ್ಲಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಸಿಗತ್ತೆ. ಮತ್ತು ನಾವೆಲ್ಲೆಲ್ಲ ಟಿಫನ್ ಮಾಡಿಕೊಂಡು ರೂಮ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಬೆಟ್ಟ ಇರೋದ್ರಿಂದ ತುಂಬ ದಟ್ಟವಾದ ಕಾಡು ಇರೋದು ಇಲ್ಲಿ. ತುಂಬ ಶಾಂತವಾದ ವಾತಾವರಣ ಕೂಡ ಇದೆ. ಬೆಳಗ್ಗೆ ಮತ್ತು ಸಂಜೆ ತುಂಬಾ ಶಾಂತತೆ ಇಲ್ಲಿ ಕಾಣ್ಬೋದು ನಾವು. ಬೆಳಗ್ಗೆ ಸಂಜೆ ವಾತಾವರಣವೂ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಇಲ್ಲಿನ ಏರಿಯಾ, ಅಷ್ಟು ಚೆನ್ನಾಗಿದೆ. ಒಂದೊಂದು ಸಲ ಕಾಡು ಪ್ರಾಣಿಗಳೆಲ್ಲ ಕಾಣಿಸ್ಕೊಳ್ಬೋದು, ತುಂಬ ಕಾಡಿರೋದ್ರಿಂದ. ಹಾಗಾಗಿ ರೂಮ್ಗಳೆಲ್ಲ ಹತ್ರದಲ್ಲೇ ಇದೆ. ಎಲ್ಲ ರೂಮ್ಸ್ಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತೆ. ಮತ್ತು ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ತುಂಬ ರಶ್ ಜಾಸ್ತಿ ಇರುತ್ತೆ. ಭಕ್ತರು ಹರಕೆ ಕಟ್ಕೊಳ್ತಾರೆ. ಮತ್ತು ಊಟ ಅಂತೂ ಡೈಲಿ 3 ಟೈಮು, ಯಾವಾಗಲೂ ಎನಿ ಟೈಮ್ ಇಲ್ಲಿ ಊಟ ಅಂತೂ ಇರುತ್ತೆ ಭಕ್ತಾದಿಗಳಿಗೆ. ದೇವಸ್ಥಾನದ ಹತ್ರ ಯಾವಾಗಲೂ ಕೂಡ ಭಕ್ತಿ ಸಾಂಗ್ಸು ಯಾವಾಗಲೂ ಬರ್ತಾ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಈ ಪವಿತ್ರ ಕ್ಷೇತ್ರದಲ್ಲಿ ದೇವರ ಶಕ್ತಿ ಸ್ಪಷ್ಟವಾಗಿ ಅನುಭವ ಆಗುತ್ತೆ. ಮತ್ತು ಕಾಡಿನ ಮಧ್ಯೆ ಇರುವ ಈ ದೇವಸ್ಥಾನಕ್ಕೆ ಬಂದಾಗ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಇಲ್ಲಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಆಸೆಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಜನರಲ್ಲಿ ತುಂಬಾ ಇದೆ. ನಾವು ಇವಾಗ ರೂಮಿಂದ ಎಲ್ಲ ಹೊರಟ್ವಿ. ಇವಾಗ ಹೋಗ್ತಾ ಇದ್ವಿ ಬಸ್ ಸ್ಟ್ಯಾಂಡಿಗೆ. ಮಹದೇಶ್ವರ ಸ್ವಾಮಿ ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಲ್ವ. ಇಲ್ಲಿ ಮಹದೇಶ್ವರ ಬೆಟ್ಟದ ಮೇಲಿರೋ ನೋಡಿ ನಮ್ಮ ಮಹದೇಶ್ವರ ಸ್ವಾಮಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬೆಟ್ಟದ ಮೇಲಿದೆ
ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಕಲ್ಲು, ಇದು ಬಂಡೆ, ಫುಲ್ ಕಾಡು. ನೋಡಿ 77 ಮಲೆ ಮಹದೇಶ್ವರ ಅಂತ ಸಾಂಗ್ ಕೇಳಿದ್ದೀರಲ್ಲ, ಇದೇ 77 ಮಲೆ ಬೆಟ್ಟ ಇರೋದಂತೆ ಇಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಮೊಬೈಲಲ್ಲಿ ತುಂಬ ದೂರ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ನೀವು ಬಂದು ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ. ಅಷ್ಟು ಸುಂದರವಾಗಿ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇಲ್ಲಿ. ಇದು ಅರಣ್ಯದ ಮಧ್ಯದಲ್ಲಿರುವ ಸುಂದರ ಬೆಟ್ಟ ಪ್ರದೇಶ. ನೋಡಿ ಇಲ್ಲಿ ಮರಗಳ ಮೇಲೆಲ್ಲ ಮಂಕಿಗಳು ಕೂತಿದೆ. ಫುಲ್ಲು ಉದ್ದ ಇದ್ವಿ ತುಂಬ, ಆದರೆ ನಾನು ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಸುಸ್ತಾಗಿಬಿಟ್ಟಿದ್ದು. ಇವಾಗ ಮೈಸೂರು ಸ್ಟ್ಯಾಂಡಲ್ಲಿದ್ವಿ, ಬಂದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಎಲ್ರಿಗೂ ಕೂಡ. ಇವಾಗ ಬರಬೇಕಾದ್ರೆ ಬೇಗನೆ ಒಂದು 3:15 ಗಂಟೆಗೆ ಬಂದ್ವಿ. ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗಿಬಿಡ್ತು, ಅದು ಸೇಲಂ ಬಸ್ಸಿಗೆ ಹೋಗಿರೋದ್ರಿಂದ. ಓಕೆ, ಇಲ್ಲಿಂದ ಎಲ್ಲ ಮನೆಗೆ ಹೋಗ್ಬಿಟ್ಟು ನಾವು ಸಂಜೆ ಹಾಗೆ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿದ್ವಿ. ನೋಡಿ ಇಲ್ಲಿ ಕೇಕು ಕಟ್ ಮಾಡೋಕ್ಕಿಂತ ಫಸ್ಟ್ ನನ್ನ ಮಗಳು ಗಜಿಬಿಜಿ ಮಾಡಾಕಿದ್ಲು. ಹಾಗೆ ಅವನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಹಾಗೆಯೇ ಕೇಕೆಲ್ಲ ಕಟ್ ಮಾಡಿದ್ವಿ. ಮತ್ತು ಅದಾದಮೇಲೆ ನೆಕ್ಸ್ಟು ನಾವು ಸಂಡೇ ಬರ್ಡೇ ಮಂಡೇ ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲಿ ನಾವು ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿಸೋದು. ಯಾಕಂದರೆ ಮಕ್ಕಳಿಗೆ ಕೇಕು ಕೊಟ್ಬಿಟ್ಟು ಅದು ಇದು ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ, ಏನಾದರೂ ಪ್ರಾಬ್ಲಮ್ ಆದರೆ ಸುಮ್ಮನೆ ಯಾಕೆ. ಆಮೇಲೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಕಲ್ಲಂಗಡಿ ಹಣ್ಣು ಕೊಟ್ಟರೆ ತಂಪಾಗಿ ತಿಂತಾರೆ ಅಂತೇಳ್ಬಿಟ್ಟು ನಾವು ಹಣ್ಣನ್ನ ಕಟ್ ಮಾಡಿಸಿದ್ವಿ. ಹಾಗೆಯೇ ಪೆನ್ಸಿಲು, ಎರೇಸರು, ಶಾರ್ಪ್ನರೆಲ್ಲ ಫ್ರೆಂಡ್ಸ್ಗೆಲ್ರಿಗೂ ಕೊಡಿಸಿದ್ವಿ. ತುಂಬ ಖುಷಿ ಆಯಿತು. ಅವನಿಗೂ ತುಂಬಾ ಖುಷಿ ಆಯಿತು, ನನ್ನ ಮಗುಗೆ. ಅವನು ಹೇಳಿದ್ದ ನನ್ನ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ರಿಗೂ ಕೂಡ ಕೊಡಿಸಿದ್ವಿ. ತುಂಬ ಖುಷಿ ಆಯಿತು. ಸ್ಕೂಲಲ್ಲಿ ಅವನ ಬರ್ಡೇ ಆಚರಿಸಿದ್ದು, ಅದು ಕೂಡ ಮನಸ್ಸಿಗೆ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಇದೇ ಒಂದು ಖುಷಿ ಕೊಡುತ್ತಲ್ವ, ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಈಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ಡೇ ಆಚರಿಸೋದು, ಹಾಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮನಸ್ಸುಗಳಿಗೆ ಚಿಕ್ಕ ಚಿಕ್ಕ ಆಸೆನೇ ದೊಡ್ಡದಾಗಿ ಕಾಣಿಸುತ್ತೆ. ಹಾಗಾಗಿ ನನ್ನ ಮಗ ಖುಷಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು, ಅವನ ಖುಷಿನೇ ನಮ್ಮ ಖುಷಿ ಅಂತ ಸ್ಕೂಲಲ್ಲೆಲ್ಲ ಓಕೆ ಬರ್ಡೇ ಎಲ್ಲ ಆಚರಿಸಿದ್ವಿ. ಅಲ್ಲಿ ಹಾಗೆ ಪಾರ್ಕ್ ಇತ್ತು, ಅಲ್ಲಿ ನನ್ನ ಮಗಳು ಆಟ ಆಡ್ಸೋಣ ಅಂತ ಹೋದರೆ ಅವಳು ಜೋಕಾಲಿ ಆಟ ಆಡಿದ್ಲು. ಅಲ್ಲಿಂದ ಬರಲೇ ಇಲ್ಲ, ಫುಲ್ ಅಲ್ಲಿಂದ ಆಟ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ನನ್ನ ಮಕ್ಕಳಿಗೆ ಮಹದೇಶ್ವರ ಸ್ವಾಮಿ ಆಶೀರ್ವಾದ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ನನ್ನ ಮಗನ ಬರ್ಡೇ ವ್ಲಾಗ್ ಇದಾಗಿತ್ತು. ಎಲ್ಲರೂ ಒಂದು ಸಲ ಹೇಳಿ ಹುಗೆ ಹುಗೆ ಮಹದೇಶ್ವರ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರಿಗೂ ಮಹದೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.